ಸುತ್ತೂರು ಜಾತ್ರೆಯ ಮಹಾದಾಸೋಹ ಕಾರ್ಯಕ್ರಮ ಏನಿದೆ ಇದರ ಸ್ಟೋರ್ ಇನ್ಚಾರ್ಜ್ ಆಗಿರುವಂತಹ ಸರ್ಪಭೂಷಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದ ಈ ಮಹಾದಾಸೋಹಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಹೋಗೋಣ. ಸರ್, ಸುಮಾರು ಎಷ್ಟು ಲಕ್ಷ ಜನಕ್ಕೆ ಅಡುಗೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಾಗಿದೆ ಈಗ? ಸರ್, ನಾವು ಆರು ದಿನಗಳ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ನಮಗೆ ಒಂದು 12ರಿಂದ 15 ಲಕ್ಷ ಜನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಸರ್. ಅಷ್ಟಕ್ಕೆ ನಾವು ಪ್ರಿಪೇರ್ ಆಗಿದ್ದೀವಿ. ಈಗ 1000 ಕ್ವಿಂಟಾಲ್ ಅಕ್ಕಿ ನಾವು ಪರ್ಚೇಸ್ ಮಾಡಿದ್ದೀವಿ. ಈ 200 ಕ್ವಿಂಟಾಲು ಎಲ್ಲಿ ಪರ್ಚೇಸ್ ಮಾಡೋದು? ನಾವು ಇದರ ಸಿಂಧನೂರು, ಬಳ್ಳಾರಿ ಡಿಸ್ಟಿಕ್ಟ್ ಸಿಂಧನೂರಿಂದ ಗವಿಸಿದ್ದೇಶ್ವರ ರೈಸ್ ಮಿಲ್ ಅಲ್ಲಿಂದ ಪರ್ಚೇಸ್ ಮಾಡಿದ್ದೀವಿ. ಅಲ್ಲಿಂದ ಪರ್ಚೇಸ್ ಮಾಡೋದಕ್ಕೆ ಇಲ್ಲಿ ಸ್ಥಳೀಯವಾಗಿ ಸಿಗಲಿಲ್ವಾ ಅಥವಾ ಹೇಗೆ? ಈ ಕ್ವಾಲಿಟಿ ರೈಸು ನಮಗೆ ಅಲ್ಲಿ ಸಿಗುತ್ತೆ ಸರ್. ಅದರಿಂದ ನಾವು ಸುಮಾರು ಮೊದಲೆಲ್ಲ ಸಿರುಗುಪ್ಪ ನಾವು ಅಲ್ಲೆಲ್ಲ ಪರ್ಚೇಸ್ ಮಾಡ್ತಾಯಿದ್ದು, ಗಂಗಾವತಿ. ಈ ಸಾರಿ ಸಿಂಧನೂರಿಂದ ಪರ್ಚೇಸ್ ಮಾಡಿದ್ದೀವಿ. ನಮಗೆ ಅದು ಆ ಬ್ರ್ಯಾಂಡ್ ನಮಗೆ ಅಲ್ಲಿ ಈ ಸಾರಿ RNR ಬ್ರ್ಯಾಂಡ್ ಅಂತ ಬಂದಿದೆ. ಮೊದಲೆಲ್ಲ ನಾವು ಸೋನಾ ಮಸೂರಿ ಅಂತ ಪರ್ಚೇಸ್ ಮಾಡ್ತಾಯಿದ್ದು, ಈಗ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಅದು ಅಲ್ಲಿಂದ ನಾವು ತಂದಿದ್ದೀವಿ ಸರ್. ಇನ್ನು ಮಹಾದಾಸೋಹಕ್ಕೆ ಒಳ್ಳೆ ಕ್ವಾಲಿಟಿಯ ಅಕ್ಕಿ ಹಾಕಬೇಕು ಅಂತ ಹೇಳಿ ಸ್ವಾಮೀಜಿಗಳ ಸೂಚನೆ, ನಮ್ಮ ಸ್ವಾಮೀಜಿಯವರ ಆರ್ಡರ್ಸ್ ಆಗಿದೆ. ನೀವು ಒಳ್ಳೆ ಕ್ವಾಲಿಟಿ ಪರ್ಚೇಸ್ ಮಾಡಿ ಅಂತ ಹೇಳಿರೋದ್ರಿಂದ ಇವನ್ ಇದು ಸೋನಾ ಮಸೂರಿ ನಮಗೆ 4400 ರೂಪಾಯಿ ಪರ್ ಕ್ವಿಂಟಾಲ್ ಸಿಗ್ತಾಯಿತ್ತು. ಆದರೆ ನಮ್ಮ ಸ್ವಾಮೀಜಿ ನೀವು ಒಳ್ಳೆ ಕ್ವಾಲಿಟಿನೇ ಪರ್ಚೇಸ್ ಮಾಡಿ ಅಂತ ಹೇಳಿದ್ರಿಂದ 5200 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ, ಅದು 180 ರೂಪಾಯಿ ಪರ್ ಕ್ವಿಂಟಾಲು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಬರುತ್ತೆ ಸರ್. ಇದು ಪರ್ಚೇಸ್ ಮಾಡಿದ್ವಿ. ರೈಸಿಗಾಗಲೇ ಬಂದಿದೆಯಾ ಅಥವಾ ಬರೋದಿದೆಯಾ? ನಾವು 800 ಈಗ ಆಲ್ರೆಡಿ ಬಂದುಬಿಟ್ಟಿದೆ ಸರ್, ಇನ್ನೂ ಬರ್ತಾಯಿದೆ. ಮತ್ತು ಇಲ್ಲಿ ದಾನಿಗಳು 200 ಕ್ವಿಂಟಾಲ್ ನಮಗೆ ಕೊಡ್ತಾಯಿದ್ದಾರೆ ಸರ್. ಇಲ್ಲಿ ಮೈಸೂರು ಇದ್ರ ಸುತ್ತಮುತ್ತ ಇಲ್ಲಿ ಕೆಲವರೆಲ್ಲ 50 ಕ್ವಿಂಟಾಲು ಈ ಥರ ಎಲ್ಲ ಕೊಡ್ತಾಯಿದ್ದಾರೆ. ಇನ್ನು ಗುಲ್ಬರ್ಗದಿಂದ ಬೇಳೆ ಎಲ್ಲ ಪರ್ಚೇಸ್ ಮಾಡಿದ್ದೀವಿ. ದಾನಿಗಳಿಂದನೂ ಬೇಳೆ ಬಂದಿದೆ, ಕೊಬ್ಬರಿ ದಾನಿಗಳಿಂದ ಬಂದಿದೆ, ತಿಪ್ಟೂರಿಂದ ಬಂದಿದೆ ಸರ್. ಇನ್ನು ಹೆಸರು ಬೇಳೆ ಅದೆಲ್ಲ ಕಂಪ್ಲೀಟ್ಲಿ ನಾವು ಗುಲ್ಬರ್ಗದಿಂದನೇ ಈ ಸಾರಿ ಪರ್ಚೇಸ್ ಮಾಡಿದ್ದೀವಿ ಸರ್. ಅಂದರೆ ಒಂದಷ್ಟು ಐಟಮ್ಗಳೆಲ್ಲ ಸ್ಥಳೀಯ ಮಟ್ಟದಲ್ಲೆಲ್ಲ ದಾನಿಗಳೆಲ್ಲ ಕೊಡೋದು ಅದೆಲ್ಲ ಇರುತ್ತೆ, ವರ್ಷವೂ ಇರುತ್ತೆ. ಹೌದು ಸರ್. ನಮಗೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಈ ಬೆಲ್ಲ ಮತ್ತು ತೆಂಗಿನಕಾಯಿ ಅದೆಲ್ಲ ಕೊಡ್ತಾಯಿದ್ದಾರೆ. ಈಗ ಈ ಪಾತ್ರೆಗಳೆಲ್ಲ ನಾವು ಜಗಾದ್ರಿ, ಹರಿಯಾಣ, ಯಮುನಾನಗರ್ ಅಲ್ಲಿಂದ ನಾವು ಪರ್ಚೇಸ್ ಮಾಡಿದ್ದೀವಿ. ಸುಮಾರು ಇದು ಪಾತ್ರೆಗಳ ವಿಶೇಷ ಏನು ಸರ್? ಅಂದರೆ ಸ್ಥಳೀಯವಾಗಿ ಸಿಗಲ್ವಾ ಇದು ಅಂತ? ಅಲ್ಲ, ಸಿಗುತ್ತೆ. ಬಟ್ ನಮಗೆ ಅಲ್ಲಿ JK ಮೆಟಲ್ ಇಂಡಸ್ಟ್ರೀಸ್ ಅಂತೇಳಿ ಮ್ಯಾನುಫ್ಯಾಕ್ಚರರ್ ಅವರೇನೆ, ಅವ್ರ ಹತ್ರನೇ ಹೋಗಿ ನಾವು ಪರ್ಚೇಸ್ ನಮಗೆ ಅವರು ಕನ್ಸೆಷನ್ ರೇಟ್ ಅಂದರೆ ನಮಗೆ ಇದರಲ್ಲಿ ಕೊಡ್ತಾರೆ. ಅದರಿಂದ ಅವರು ಆಮೇಲೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಕೊಡ್ತಾರೆ. ಅದರಿಂದ ನಾವು ಅವ್ರನ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ ಸರ್. ಅಂದರೆ ಒಂದು ಕೊಪ್ಪರಿಕೆಯಲ್ಲಿ ಎಷ್ಟು ಟನ್ ರೈಸನ್ನು ನಾವು ಈ ಸಾರಿ 2 years ಓಲ್ಡ್ ರೈಸ್ ಪರ್ಚೇಸ್ ಮಾಡಿದ್ದೀವಿ. ಅದು ಒಂದು ಕೊಪ್ಪರಿಕೆನೇ 4 ಕ್ವಿಂಟಾಲ್ ರೈಸು ಅಟ್ ಎ ಟೈಮ್ ಒಂದರಲ್ಲೇ ಇದಾಗುತ್ತೆ ಸರ್. ಒಂದು ಕೊಪ್ಪರಿಕೆಯಲ್ಲಿ ರೈಸ್ ಮಾಡಿದ್ರೆ ಸರ್ ಸುಮಾರು ಎಷ್ಟು ಜನ ಊಟ ಮಾಡ್ಬೋದು ಸರ್? 1 ಕ್ವಿಂಟಾಲ್ ಅಂತಂದರೆ 1000 ಜನ. ಬಟ್ ಇಲ್ಲಿ ಬೇರೆ ಬೇರೆ ಐಟಮ್ಸು ಇರೋದ್ರಿಂದ 1200 1300 ಜನಕ್ಕೆ ಆಗುತ್ತೆ ಸರ್. ಒಂದು ಕೊಪ್ಪರಿಕೆಯಲ್ಲಿ ಬೇಯಿಸಿದ್ದು ಸುಮಾರು 5000 ಜನ ಊಟ ಮಾಡ್ಬೋದು. 5000 ಖಂಡಿತ 5000 ಜನಕ್ಕೆ ಊಟ ಮಾಡ್ಬೋದು ಸರ್. ಅಂದರೆ ಎಷ್ಟು ಕೊಪ್ಪರಿಕೆಗಳಿದೆ ಈಗ ಇಲ್ಲಿ ಸರ್? ಈಗ ನಮ್ಮಲ್ಲಿ ಇದು 34 ಒಲೆಗಳಿವೆ ಸರ್. 34 ಕೊಪ್ಪರಿಕೆಗಳು. ನಾವು ಈಗ ಆಲ್ರೆಡಿ 32 ಕೊಪ್ಪರಿಕೆಗಳಿದೆ. ಇವತ್ತು 5 ಕೊಪ್ಪರಿಕೆಗಳು ಬರ್ತಾಯಿದೆ ಸರ್. ಅದಲ್ಲದೆ ಬೇರೆ ಪಾತ್ರೆಗಳೆಲ್ಲ ಬರ್ತಾಯಿದೆ. ಅದು ನಾವು ಸುಮಾರು ಈ ಸಾರಿ ಆರ್ಡರ್ ಮಾಡಿರೋದು 20 ಲಕ್ಷ ರೂಪಾಯಿನ ಹೊರ್ತು ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಪರ್ಚೇಸೇ ಮಾಡಿರೋದು ಇದೆಲ್ಲ. ಹೌದೌದು. ಇದು 4ನೇ ಸಾರಿ ನಾವು ಪರ್ಚೇಸ್ ಮಾಡ್ತಾ ಇರೋದು ಸರ್. ಈಗ ಸುಮಾರು 2014 ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ. ಅಲ್ಲಿಂದ ಈಚೆಗೆ ಇದು 4th ಟೈಮ್ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ಮುಂದಿನ ಜಾತ್ರೆಗಳಿಗೂ ಇವೆಲ್ಲ ಬಳಕೆ ಆಗುತ್ತೆ ಸರ್. ಮತ್ತು ನಮ್ಮ ಮಠದ ಕಾರ್ಯಕ್ರಮಗಳು, ಇಲ್ಲೇನೇ ನಮ್ಮ ಸಂಸ್ಥೆ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಇದು ಯೂಸ್ ಆಗ್ತಾಯಿದೆ ಸರ್. ಅಂದರೆ ಇಲ್ಲಿ ಅಡುಗೆ ಮಾಡಿದ್ದೆ ಇಲ್ಲಿಗಷ್ಟೇ ಸೀಮಿತನಾ ಅಥವಾ ಬೇರೆ ಕಡೆಗೂ ಇದು ಅಂದರೆ ಗೆಸ್ಟ್ ಹೌಸ್ಗಳಿಗೆ ಇದೆಲ್ಲ? ಇಲ್ಲ, ಇಲ್ಲಿ ಅಡುಗೆ ಮಾಡೋದು ಮಹಾದಾಸೋಹಕ್ಕೆ ಮಾತ್ರ ಸೀಮಿತ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ VIP, VVIP, ಆಮೇಲೆ ಸ್ವಾಮೀಜಿಗಳು, ಆಮೇಲೆ ಎಕ್ಸಿಬಿಷನ್ನು, ಕ್ರೀಡಾಕೂಟ, ಮತ್ತು ಇನ್ನೂ ಒಂದು ಕಡೆ ನಾವು ಅರೇಂಜ್ ಮಾಡಿದ್ವಿ. ಭಟ್ರು ಎಲ್ಲ ಎಲ್ಲಿಂದ ಬರ್ತಾರೆ? ಎಷ್ಟು ಜನ ಬರ್ತಾರೆ? ಶಿವಮಲ್ಲಪ್ಪ ಅಂತ ಚಾಮರಾಜನಗರ ತಾಲೂಕು, ಅವರ ಊರು ನನಗೆ ಜ್ಞಾಪಕ ಇಲ್ಲ. ಅವ್ರದ್ದು ಟೀಮು ನಮಗೆ 150 ಜನ ಇಲ್ಲಿ ಮಾಡ್ತಾರೆ ಸರ್. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ನಾವು ಬೇರೆ ಅಡುಗೆ ಕಾಂಟ್ರಾಕ್ಟರ್ಗಳಿಗೆ ನಾವು ವಹಿಸ್ಬಿಟ್ಟಿದ್ದೀವಿ ಸರ್. ಅಂದರೆ ಶಿವಮಲ್ಲಪ್ಪ ಅವರನ್ನೇ ಪ್ರತಿ ವರ್ಷ ಮಾಡ್ತಾ ಬರ್ತಾರದ? ಪ್ರತಿ ವರ್ಷ. ಸುಮಾರು ಇದು ಭಾಳ ಸಣ್ಣ ಪ್ರಮಾಣದಲ್ಲಿ ಶುರುವಾದ ಜಾತ್ರೆ, ಆವಾಗಿನಿಂದನೂ ಅವರೇನೇ ಮಾಡ್ತಾಯಿದ್ದಾರೆ ಸರ್.
ಎಸ್, ಇದಿಷ್ಟು ಸರ್ಪಭೂಷಣ್ ಅವರು ಕೊಟ್ಟಂತಹ ಮಾಹಿತಿ. ಅಂದರೆ ಮಹಾದಾಸೋಹದಲ್ಲಿ ಈಗ 32 ಕೊಪ್ಪರಿಕೆಗಳು ಈಗ ಆಲ್ರೆಡಿ ಸಿದ್ಧವಾಗಿದ್ದಾವೆ. ಇನ್ನೂ ಒಂದು 50 ಕೊಪ್ಪರಿಕೆಗಳು ಬರ್ತವೆ. ಅಟ್ ಎ ಟೈಮ್ ಒಂದು ಕೊಪ್ಪರಿಕೆಯಲ್ಲಿ 4 ಕ್ವಿಂಟಲ್ನಷ್ಟು ರೈಸನ್ನು ಬೇಯಿಸ್ಬೋದು. ಇದನ್ನು 5,000ದಷ್ಟು ಮಂದಿ ಕನ್ಸಂಪ್ಷನ್ ಮಾಡ್ಬೋದು. ಹೀಗೆ ಮಹಾಸಿದ್ಧ ದಾಸೋಹಕ್ಕೆ ಎಲ್ಲ ಸಿದ್ಧತೆ ಆಗಿರುವಂತಹ ಮಾಹಿತಿಯನ್ನು ನೀಡಿದರು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ, GB ಸರ್ಗೂರು, ಇಂಡಿಯನ್ TV, ಸುತ್ತೂರು.